ಹೆಬ್ಬೆಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಒಬ್ಬ ವ್ಯಕ್ತಿಯನ್ನು ನೇರವಾಗಿ ಎದುರಿಸಲು ಸಾಧ್ಯವಿಲ್ಲ ಎಂದು ತಿಳಿದಾಗ ಕೆಲವರು ಅಪಪ್ರಚಾರ ಮಾಡಲು ಶುರು ಮಾಡುತ್ತಾರೆ. ಅದಕ್ಕೆ ಹೆದರ್ಕೊಳ್ಳೋದೇನು ಬೇಡ. ಅಪಪ್ರಚಾರ ಇದು ನಿಯತ್ತಿನ ಇದ್ದೇ ಇರುತ್ತೆ. ಅಪಪ್ರಚಾರ ಮಾಡ್ಕೊಳ್ಳೋರು ಮಾಡ್ಕೊತಾರೆ. ಅದಕ್ಕೆ ಇದನ್ನು ಬೇಜಾರು ಮಾಡ್ಕೋಬಾರ್ದು. ನಾವು ಈ ದಿನಪಂಚಾಂಗಕ್ಕಿಂತ ಮುಂಚೆ ಇವತ್ತು ಹನುಮಾನ್ ಚಾಲೀಸ್ ಪಠಿಸುವುದರಿಂದ ಲಾಭಗಳೇನೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಿಂದೂಗಳು ಸಾವಿರಾರು ಮಂತ್ರಗಳು, ಸ್ತೋತ್ರಗಳನ್ನು ಜಪಿಸುವವರು. ಇದರಲ್ಲಿ ಒಂದೊಂದು ಮಂತ್ರವೂ ಕೂಡ ದೇವರಿಗೆ ಅರ್ಪಣೆಯಾಗಿರುವಂತಹ ಮಂತ್ರಗಳು. ಆದರೆ ಅತಿ ಹೆಚ್ಚುಶಾಲಿ ಸ್ತೋತ್ರವೆಂದರೆ ಅದು ಹನುಮಾನ್ ಚಾಲೀಸ್. ಇದನ್ನು ಪಠಿಸಿದರೆ ಅದರಿಂದ ಯಾವುದೇ ಸಂಕಷ್ಟಗಳು ದೂರವಾಗುವುದು ಎಂದು ಹೇಳಲಾಗುತ್ತದೆ. ಹನುಮಾನ್ ಚಾಲೀಸನ್ನು ಬರೆದವರು ಗೋಸ್ವಾಮಿ ತುಳಸಿದಾಸ್ ಅವರು. ಈ ಸ್ತೋತ್ರವು ಕೇವಲ ಒಂದು ಸ್ತೋತ್ರವಾಗಿರದೆ ಪದ್ಯದಂತೆ ಇದೇ. ತುಳಸಿದಾಸ್ ಅವರನ್ನು ಸನ್ಯಾಸಿ ವಾಲ್ಮೀಕಿ ಅವರ ರೂಪವೆಂದು ಹೇಳಲಾಗುತ್ತದೆ. ಹರಿದ್ವಾರದ ಕುಂಭಮೇಳದಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಧ್ಯಾನ ಮಗ್ನರಾಗಿದ್ದ ತುಳಸಿದಾಸ್ ಅವರು ಹನುಮಾನ್ ಚಾಲೀಸ್ ರಚಿಸಿದರು ಎಂದು ನಂಬಲಾಗಿದೆ. ಚಾಲೀಸ್ ಎಂದರೆ ಹಿಂದಿಯಲ್ಲಿ 40 ಎಂದರ್ಥ. ಇದರಲ್ಲಿ 40 ರೂಪದಲ್ಲಿರುವ ಹನುಮಂತನ ಸ್ಮರಿಸಲಾಗಿದೆ. ಹನುಮಾನ್ ಚಾಲೀಸ್ ಪಠಿಸಿದರೆ ಇವರಿಗೆ ಹನುಮಂತ ದೇವರ ಆಶೀರ್ವಾದ ಸಿಕ್ಕೇ ಸಿಗತ್ತೆ ಎಂದು ತುಳಸಿದಾಸ್ ಅವರು ಹೇಳಿದ್ದಾರೆ. ಹನುಮಾನ್ ಚಾಲೀಸರಿಂದ ಏನೇನು ಕಥೆ ಇದೆ ತಿಳ್ಕೊಳ್ಳೋಣ. ಮೊಘಲರ ಕಾಲದಲ್ಲಿ ಔರಂಗಜೇಬನು ರಾಜ್ಯವನ್ನು ಆಳುತ್ತಿದ್ದ ವೇಳೆ ತುಳಸಿದಾಸರು ಆತನ ಆಸ್ಥಾನಕ್ಕೆ ಹೋದ ವೇಳೆ, ನೀನು ನನಗೆ ದೇವರನ್ನು ತೋರಿಸು ಎಂದು ಔರಂಗಜೇಬ ವ್ಯಂಗ್ಯ ಮಾಡುತ್ತಾನೆ. ನಿಜವಾದ ಭಕ್ತಿ ಇಲ್ಲದೆ ಪ್ರಭು ಶ್ರೀರಾಮದೇವರನ್ನು ನೋಡಲು ಸಾಧ್ಯವಿಲ್ಲ ಎಂದು ತುಳಸಿದಾಸರು ಹೇಳುತ್ತಾರೆ. ಇದರ ಪರಿಣಾಮವಾಗಿ ತುಳಸಿದಾಸರನ್ನು ಸೆರೆಮನೆಗೆ ತಳ್ಳಲಾಗುತ್ತದೆ. ತುಳಸಿದಾಸರು ಸೆರೆಮನೆಯಿಂದ ಕುಳಿತುಕೊಂಡು ಹನುಮಾನ್ ಚಾಲೀಸ್ ಬರೆದಿರುವರು ಎಂದು ಹೇಳಲಾಗಿದೆ. ತುಳಸಿದಾಸರು ಇದನ್ನು ಬರೆದು ಪೂರ್ತಿಗೊಳಿಸಿದ ಬಳಿಕ ಪಠಿಸಿದಾಗ ಕಪಿ ಸೈನ್ಯವು ಸಂಪೂರ್ಣವಾಗಿ ದೆಹಲಿಯನ್ನು ಭೀತಿಗೊಳಿಸಿತು ಎಂದು ಹೇಳಲಾಗುತ್ತದೆ. ಹನುಮಾನ್ ಚಾಲೀಸ್ನಲ್ಲಿ ಇರುವ ದೈವೀ ಶಕ್ತಿಯ ರಹಸ್ಯ. ಹನುಮಾನ್ ಚಾಲೀಸ್ ಪಠಿಸಲು ವಿಶೇಷ ಕಾರಣಗಳಿವೆ. ಹನುಮಾನ್ ಚಾಲೀಸನ್ನು ಪ್ರತಿನಿತ್ಯವೂ 40 ದಿನಗಳ ಕಾಲ ಪಠಿಸಿದರೆ ಅದರಿಂದ ಪ್ರಾರ್ಥನೆ ಫಲಿಸುತ್ತದೆ ಮತ್ತು ಅಪಾರ ಶಕ್ತಿಯು ಸಿಗುವುದು ಎಂದು ನಂಬಲಾಗಿದೆ. ಸಂಪೂರ್ಣ ಭಕ್ತಿ ಹಾಗೂ ಶ್ರದ್ಧೆಯಿಂದ ಹನುಮಾನ್ ಚಾಲೀಸನ್ನು ಪಠಿಸಿದರೆ ಅದು ತುಂಬ ಶಕ್ತಿಶಾಲಿ ಆಗಿರುತ್ತದೆ. ಹನುಮಾನ್ ಚಾಲೀಸನ್ನು ತುಂಬ ಭಕ್ತಿಯಿಂದ ಪಠಿಸಬೇಕು ನಾವು. ಆಗ 8 ಮೂರ್ತಿಗಳು, 12 ಜ್ಯೋತಿರ್ಲಿಂಗಗಳು, 5 ಮುಖ ಮತ್ತು 5 ಕಣ್ಣುಗಳು ದರ್ಶನವಾಗುತ್ತದೆ ಎಂದು ಹೇಳಲಾಗುತ್ತದೆ. ಅದು 40 ದಿನ ನಾವು ಪಠನೆ ಮಾಡಿದ್ರೆ. ಜ್ಯೋತಿಷ ಪ್ರಾಮುಖ್ಯತೆ ಏನೇನು ಇದರಲ್ಲಿ? ಶನಿಗ್ರಹದ ಪ್ರಭಾವವು ಯಾವ ರಾಶಿ ಹಾಗೂ ನಕ್ಷತ್ರದ ಮೇಲೆ ಆಗುತ್ತದೆ ಎನ್ನುವುದನ್ನು ಜ್ಯೋತಿಷದ ಮೂಲಕ ತಿಳಿಯಬಹುದು. ಶನಿಯು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗುವುದು ಕೆಲವರಿಗೆ ಶುಭ ಮತ್ತು ಇನ್ನೂ ಕೆಲವರಿಗೆ ಅಶುಭವಾಗುತ್ತದೆ. ಶನಿಗ್ರಹದ ನಕಾರಾತ್ಮಕ ಪರಿಹಾರ ಹೊಂದಿರುವ ಜನರು ಪ್ರತಿದಿನವೂ 2 ಬಾರಿ ಹಾಗೂ ಶನಿವಾರದಂದು 8 ಸಲ ಹನುಮಾನ್ ಚಾಲೀಸ್ ಪಠಿಸಿದರೆ ಅದರಿಂದ ಪರಿಹಾರ ಆಗತ್ತೆ. ಮಂಗಳ ಮತ್ತು ಮಾಂಗಲಿಕ ದೋಷವು ಪರಿಹಾರ ಹೇಗಾಗತ್ತೆ? ಇರುವಂತಹವರು ಕೂಡ ಹನುಮಾನ್ ಚಾಲೀಸನ್ನು, ಮಂಗಳ ಮತ್ತು ಮಾಂಗಲಿಕ ದೋಷ ಇರುವವರು ಹನುಮಾನ್ ಚಾಲೀಸ್ ಪಠಿಸಿದರೆ ಅದರಿಂದ ಪರಿಹಾರ ಸಿಗತ್ತೆ. ಮಂಗಳ ಗ್ರಹದ ಧನಾತ್ಮಕ ಅಂಶವಾಗಿರುವಂತಹ ಶಕ್ತಿ, ಧೈರ್ಯ, ಅದಮ್ಯ ಮನೋಭಾವವು ಹನುಮಾನ್ ಚಾಲೀಸ್ ಪಠಣದಿಂದ ಸಿಗಲಿದೆ. ಶನಿ ಮತ್ತು ಮಂಗಳ ದೋಷ ಇರುವಂತಹ ಜನರು ಹನುಮಾನ್ ಚಾಲೀಸನ್ನು ಪಠಿಸಿದರೆ ಅದರಿಂದ ಪರಿಹಾರ ಸಿಗತ್ತೆ. ಹನುಮಾನ್ ಚಾಲೀಸ್ ಯಾವಾಗ ಪಠಿಸಬೇಕು ನಾವು ಅಂದರೆ, ಹನುಮಾನ್ ಚಾಲೀಸನ್ನು ಬೆಳಿಗ್ಗೆ ಮತ್ತು ಸಂಜೆಯ ವೇಳೆ ಪಠಿಸಬಹುದು. ಈ ಸುಂದರ ಪದ್ಯವನ್ನು ಪಠಿಸಲು 10 ನಿಮಿಷಕ್ಕಿಂತ ಹೆಚ್ಚಿನ ಸಮಯ ಬೇಕಾಗುವುದಿಲ್ಲ. ಪ್ರತಿಯೊಂದು ಪದ್ಯದ ಪಂಕ್ತಿಗೂ ಅದರದ್ದೇ ಆಗಿರುವ ಪ್ರಾಮುಖ್ಯತೆ ಇದೆ. 40 ಸಾಲುಗಳನ್ನು ಓದಲು ಸಾಧ್ಯವಾಗದೇ ಇದ್ದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಕೆಲವು ಸಾಲುಗಳನ್ನು ಆಯ್ಕೆ ಮಾಡಿಕೊಂಡು ಪಠಿಸಿ. ಅದರಿಂದ ಏನೇನು ಲಾಭ ಸಿಗುತ್ತೆ? ಹನುಮಾನ್ ಚಾಲೀಸು ಶನಿಯ ಪ್ರಭಾವ ಕಡಿಮೆ ಮಾಡುವುದು. ಪುರಾಣಗಳ ಪ್ರಕಾರ ಶನಿದೇವರು ಹನುಮಂತ ದೇವರಿಂದ ಭಯಭೀತರಾಗಿದ್ದರು. ಇದರಿಂದ ಹನುಮಾನ್ ಚಾಲೀಸ್ ಪಠಿಸಿದರೆ ಅದರಿಂದ ಸಾಡೆ ಸಾತಿ, ಅರ್ಧಾಷ್ಟಮ ಶನಿ, ಕಂಟಕ ಶನಿ, ಇತರ ದೋಷಗಳು ಪರಿಣಾಮ ಕಡಿಮೆ ಆಗುವುದು. ಕುಂಡಲಿಯಲ್ಲಿ ಶನಿ ದೋಷ ಇರುವವರು ಹನುಮಾನ್ ಚಾಲೀಸನ್ನು ಪಠಿಸಬೇಕು. ಶಾಂತಿ ಮತ್ತು ಸಮೃದ್ಧಿಗಾಗಿ ಶನಿವಾರ ಇದನ್ನು ಪಠಿಸಿದರೆ ತುಂಬ ಒಳ್ಳೆಯದು. ದುಷ್ಟಶಕ್ತಿಗಳನ್ನು ದೂರ ಮಾಡಲು, ಯಾವುದೇ ರೀತಿಯ ದುಷ್ಟಶಕ್ತಿಗಳನ್ನು ದೂರ ಮಾಡಲು ಹನುಮಂತ ದೇವರನ್ನು ಸ್ಮರಿಸಬೇಕು ಎಂದು ಹೇಳಲಾಗುತ್ತದೆ. ರಾತ್ರಿ ವೇಳೆ ನಿಮಗೆ ದುಸ್ವಪ್ನ ಕಾಡಲಿತ್ತಿದ್ದರೆ ಆಗ ನೀವು ಹನುಮಾನ್ ಚಾಲೀಸ್ ಇರುವ ಪುಸ್ತಕವನ್ನು ತಲೆದಿಂಬಿನ ಅಡಿಯಲ್ಲಿ ಇಟ್ಟು ಬಿಡಿ. ಇದರಿಂದ ಶಾಂತಿಯಿಂದ ನಿದ್ರಿಸಬಹುದು. ಕೆಟ್ಟ ಆಲೋಚನೆಗಳು ಬರದಂತೆ ಅದು ತಡೆ ಹಿಡಿಯುತ್ತೆ. ಕ್ಷಮಿಸಲು ಪ್ರಾರ್ಥಿಸಿ. ಕೆಲವು ಸಲ ತಿಳಿದೋ ಅಥವಾ ತಿಳಿಯದೋ ಕೆಲವು ತಪ್ಪುಗಳನ್ನು ಮಾಡಿರುತ್ತೇವೆ. ಹಿಂದೂ ಧರ್ಮದ ಪ್ರಕಾರ ನಾವು ಮಾಡಿರುವಂತಹ ಪಾಪ ಹಾಗೂ ಪುಣ್ಯದ ಫಲವಾಗಿ ಜನ್ಮ ಹಾಗೂ ಸಾವಿನ ನಡುವೆ ಸುತ್ತಲಿರುತ್ತಿರುವ ಹನುಮಾನ್ ಚಾಲೀಸ್ ಪಠಿಸಿದರೆ ನೀವು ಮಾಡಿರುವಂತಹ ಪಾಪಗಳು ಮತ್ತು ಹಿಂದಿನ ಜನ್ಮದ ಪಾಪಗಳು ಕೂಡ ನಿವಾರಣೆ ಆಗುವುದು. ಅಂದರೆ ಕಂಡರೂ ಕಾಣದಾಗೆ
ಮಾಡಿದರೆ ಅಡಚಣೆಗಳು ದೂರವಾಗಲು ನಾವೇನೇ ಕೆಲಸ ಮಾಡಿದ್ರೂ ಅಡಚಣೆ ದೂರವಾಗಲಿ ಏನು ಮಾಡಬೇಕು? ಗಣೇಶ ದೇವರನ್ನು ಎಲ್ಲ ಸಂಕಷ್ಟಗಳು ನಿವಾರಣೆ ಮಾಡುವವರು ಎಂದು ಪರಿಗಣಿಸಲಾಗಿದೆ. ಅದೇ ರೀತಿ ಹನುಮಂತ ದೇವರು ಕೂಡ ನಮ್ಮ ಜೀವನದಲ್ಲಿ ಬರುವ ಎಲ್ಲ ರೀತಿಯ ಸಂಕಷ್ಟಗಳನ್ನು ನಿವಾರಿಸುವರು. ಹನುಮಾನ್ ಚಾಲೀಸನ್ನು ತುಂಬ ಶ್ರದ್ಧೆ ಹಾಗೂ ಭಕ್ತಿಯಿಂದ ಪಠಿಸಿದರೆ ಹಾಗೂ ಖಂಡಿತವಾಗಿಯೂ ಇದು ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಒತ್ತಡ ನಿವಾರಣೆ. ಬೆಳಿಗ್ಗೆ ನೀವು ಹನುಮಾನ್ ಚಾಲೀಸನ್ನು ಪಠಿಸುವುದರಿಂದ ಆ ದಿನವು ಉತ್ತಮವಾಗಿರುತ್ತದೆ. ಇದರಿಂದ ನೀವು ತುಂಬ ಆರಾಮ ಮತ್ತು ಜೀವನವನ್ನು ಸಂಪೂರ್ಣವಾಗಿ ನಿಯಂತ್ರಣ ಪಡೆಯಬಹುದು. ಹನುಮಾನ್ ಚಾಲೀಸನ್ನು ಪಠಿಸಿದರೆ ಅದರಿಂದ ದೈವಿ ಶಕ್ತಿಯು ನಮಗೆ ಸಿಗತ್ತೆ. ಪ್ರಯಾಣ ನಾವೆಲ್ಲರೂ ಹೊರಡಬೇಕಾದ್ರೆ ಸೂಕ್ಷ್ಮವಾಗಿರಬೇಕಾದ್ರೆ ಹನುಮಾನ್ ಚಾಲೀಸ್ ಪಠಿಸಬೇಕು. ಯಾವುದೇ ವಾಹನವಾದರೂ ಅದರಲ್ಲಿ ಹನುಮಂತ ದೇವರು ಮೂರ್ತಿ ಇರುವುದನ್ನು ನೀವು ಕಾಣಬಹುದು. ಹೆಚ್ಚಿನವರು ತಮ್ಮ ವಾಹನದಲ್ಲಿ ಇದನ್ನು ಇಟ್ಟುಕೊಳ್ಳುವರು, ಏಕೆಂದರೆ ಹನುಮಂತ ದೇವರ ಅಪಘಾತ ತಪ್ಪಿಸುವವರು ಎಂದು ಪ್ರಯಾಣದಲ್ಲಿ ಯಶಸ್ಸು ನೀಡುವವರು ಎಂದು ನಾವು ನಂಬಿರ್ತೀವಿ. ಎಲ್ಲ ಇಚ್ಛೆ ಪೂರೈಸಬೇಕಾದ್ರೆ ಹನುಮಾನ್ ಚಾಲೀಸ್ ಪಠಿಸಬೇಕು. ಹನುಮಾನ್ ಚಾಲೀಸ್ ಪಠಿಸುವುದು ಅಥವಾ ಕೇಳುವುದು ಒಂದು ಅದ್ಭುತ. ತುಂಬ ಶ್ರದ್ಧಾಭಕ್ತಿಯಿಂದ ನೀವು ಇದನ್ನು ಪಠಿಸಿದರೆ ಆಗ ಖಂಡಿತವಾಗಿಯೂ ಭಕ್ತರಿಗೆ ಇದರಿಂದ ಎಲ್ಲ ರೀತಿಯ ಇಚ್ಛೆಯೂ ಪೂರೈಸುವುದು ಎಂದು ನಂಬಲಾಗಿದೆ. ದಿನನಿತ್ಯವೂ ಹನುಮಾನ್ ಚಾಲೀಸ್ ಪಠಿಸಿರಿ ಇಲ್ಲ ಕೇಳಿರಿ, ಅದರಿಂದ ದೇವರ ಆಶೀರ್ವಾದ ಮತ್ತು ಅನುಗ್ರಹ ನಿಮಗೆ ಸಿಕ್ಕೇ ಸಿಗತ್ತೆ. ಸ್ವತಂತ್ರ ಮತ್ತು ಶಕ್ತಿ ಪಡೆಯಲು ನಾವೇನು ಮಾಡಬೇಕು? ಹನುಮಾನ್ ಚಾಲೀಸನ್ನು ಪಠಿಸಬೇಕು. ಆಗ ನಿಮ್ಮ ಸುತ್ತಲ ಏನಾಗುತ್ತೆ? ಧನಾತ್ಮಕ ಶಕ್ತಿ ಆವರಿಸುತ್ತೆ ಮತ್ತು ದಿನವಿಡೀ ನೀವು ತುಂಬ ಉಲ್ಲಾಸದಿಂದ ಇರಕ್ಕಾಗತ್ತೆ. ಇದು ಉದಾಸೀನತೆಯಿಂದ ಕೊಲ್ಲುತ್ತದೆ ಮತ್ತು ನಿಮ್ಮನ್ನು ತುಂಬ ಪ್ರಭಾವಿಯನ್ನಾಗಿಸುತ್ತದೆ. ತಲೆನೋವು, ನಿದ್ರಾಹೀನತೆ, ಆತಂಕ, ಖಿನ್ನತೆ ಇತ್ಯಾದಿಗಳನ್ನು ಇದು ನಿವಾರಣೆ ಮಾಡುತ್ತೆ. ಆಧ್ಯಾತ್ಮಿಕ ಜ್ಞಾನ ಪಡೆಯಲು ನಾವು ಹನುಮಾನ್ ಚಾಲೀಸ್ ಪಠಿಸಬೇಕು. ಹನುಮಾನ್ ಚಾಲೀಸನ್ನು ಪಠಿಸುವ ಜನರಿಗೆ ಆಧ್ಯಾತ್ಮಿಕ ಜ್ಞಾನವೂ ಸಿಗುವುದು ಎಂದು ಹೇಳಲಾಗುತ್ತದೆ. ಮುಕ್ತಿ ಪಡೆಯಲು ಆಧ್ಯಾತ್ಮಿಕ ಸಾಗುವಂತಹ ಜನರು ಹನುಮಂತ ದೇವರವನ್ನು ಪಡೆಯುವುದು. ಹನುಮಂತ ದೇವರು ಸರಿಯಾದ ಮಾರ್ಗವನ್ನು ತೋರಿಸುವರು ಮತ್ತು ಭೌತಿಕ ದೂರವಿಡುವಂತೆ ಮಾಡ್ತಾರೆ. ವ್ಯಕ್ತಿಯನ್ನು ಸುಧಾರಿಸಲು ಹನುಮಾನ್ ಚಾಲೀಸನ್ನ ಪಠಿಸಬೇಕು. ಯಾವುದೇ ಕೆಟ್ಟ ಸಹವಾಸ ಮತ್ತು ಹವ್ಯಾಸದಲ್ಲಿ ಬಿದ್ದಿರುವ ಜನರನ್ನು ಸುಧಾರಿಸಲು ಹನುಮಾನ್ ಚಾಲೀಸನ್ನು ಪಠಿಸಬೇಕು. ಹನುಮಾನ್ ಚಾಲೀಸದಿಂದ ಬರುವಂತಹ ಶಕ್ತಿಯು ಭಕ್ತರ ಮನಸ್ಸಿನಲ್ಲಿ ಧನಾತ್ಮಕ ಮತ್ತು ಶಕ್ತಿ ತುಂಬತ್ತೆ. ಏಕತೆ ಪೂರ್ಣಬೇಕಾದರೆ ನಮಗೆ ಹನುಮಾನ್ ಚಾಲೀಸ್ ಪಠಿಸಬೇಕು. ಪ್ರತಿನಿತ್ಯವೂ ಹನುಮಾನ್ ಚಾಲೀಸನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಪಠಿಸಿದರೆ ಅದರಿಂದ ಕುಟುಂಬದಲ್ಲಿ ಇರುವ ಎಲ್ಲ ರೀತಿಯ ಜಗಳವೂ ದೂರವಾಗುವುದು ಮತ್ತು ಏಕತೆಯ ನಿರ್ಮಾಣವಾಗುವುದು. ಇದರಿಂದ ಜೀವನದಲ್ಲಿ ಸುಖ ಹಾಗೂ ಶಾಂತಿ ನೆಲೆಸುವುದು. ಸಂಬಂಧದಲ್ಲಿ ಇರುವಂಥ ನಕಾರಾತ್ಮಕ ನಿವಾರಣೆ ಮಾಡಿ ಸೌಹಾರ್ದತೆ ಉಂಟು ಮಾಡುತ್ತೆ. ಹನುಮಾನ್ ಚಾಲೀಸ್ನ ಪಠಿಸಿ. ನಕಾರಾತ್ಮಕ ಶಕ್ತಿ ದೂರ ಮಾಡಲು ಹನುಮಾನ್ ಚಾಲೀಸ್ ಪಠಿಸಬೇಕು. ಇರುವ ಒಂದು ಸಾಲು ಹೀಗಿದೆ: ಭೂತ್ ಪಿಚಾಚ್ ನಿಕಟ್ ನೆಹಿ ಆವೇ ಮಹಾವೀರ್ ಜಬ್ ನಾಮ್ ಸುನಾವೆ. ಹನುಮಂತ ದೇವರ ಹೆಸರನ್ನು ಹೇಳುವ ಮತ್ತು ಹನುಮಾನ್ ಚಾಲೀಸನ್ನು ಪಠಿಸುವ ಜನರಿಗೆ ಯಾವುದೇ ಭೂತ ಪಿಚಾಚಿ ಕಾಡದು ಎಂದು ಹೇಳಲಾಗುತ್ತದೆ. ಇದು ಕುಟುಂಬ ಸದಸ್ಯರ ಮನಸ್ಸಿನಲ್ಲಿ ಇರುವ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತೆ ಮತ್ತು ಶಾಂತಿ ಲಭಿಸುತ್ತೆ. ಇದರ ಹೊರತಾಗಿ ಹನುಮಾನ್ ಚಾಲೀಸ್ ಪಠಿಸುವ ಕೆಲವು ಲಾಭಗಳೇನು ಅಂದರೆ, ಇದು ದೇಹ ಮತ್ತು ಮನುಷ್ಯನ ಶುದ್ಧೀಕರಿಸುವುದು, ಆಧ್ಯಾತ್ಮಿಕತೆ ಹೆಚ್ಚಿಸುವುದು, ಜೀವನದಲ್ಲಿ ಬರುವ ಎಲ್ಲ ಅಪಾಯಗಳಿಂದ ಕಾಪಾಡುವುದು, ಆಧ್ಯಾತ್ಮಿಕ ಸ್ವಾತಂತ್ರ್ಯ ಮತ್ತು ವಿಶ್ವಾಸ ಪಡೆಯಲು ನೆರವಾಗುವುದು. ಉದ್ಯೋಗದ ಸಂದರ್ಶನಕ್ಕೆ ಹೋಗುವ ಮೊದಲು ನೀವು ಹನುಮಾನ್ ಚಾಲೀಸನ್ನು ಓದಿದರೆ ಆಗ ನಿಮಗೆ ಒಳ್ಳೆಯದಾಗುತ್ತದೆ. ಕಾನೂನಿಗೆ ಸಂಕಷ್ಟ, ವ್ಯಾಜ್ಯ, ಸರವಾಸದಿಂದ ತಪ್ಪಿಸಲು ಹನುಮಾನ್ ಚಾಲೀಸನ್ನು ಪಠಿಸಬೇಕು. ದಿನದಲ್ಲಿ 100 ಬಾರಿ ಓದಬೇಕು. ಇದು ನೀವು ನಿಮ್ಮ ಪರವಾಗಿ ಕೆಲಸ ಮಾಡುವುದು. ರಾತ್ರಿ ವೇಳೆ ಹನುಮಾನ್ ಚಾಲೀಸನ್ನು ಪಠಿಸಿದರೆ ಅದರಿಂದ ದುಷ್ಟಶಕ್ತಿಗಳು ದೂರ ಮಾಡುವುದು. ಇದು ತಿಳಿದೋ ಅಥವಾ ತಿಳಿಯೋದೋ ಜೀವನದಲ್ಲಿ ಮಾಡಿರುವ ಪಾಪವನ್ನು ನಿವಾರಣೆ ಮಾಡುವುದು ದೊಡ್ಡ ಮಟ್ಟದ ಸಾಧನೆ. ಮಾಡಬೇಕಿದ್ರೆ ಆಗ ಹನುಮಾನ್ ಚಾಲೀಸನ್ನು ಮಂಗಳವಾರ, ಗುರುವಾರ, ಶನಿವಾರ ಮತ್ತು ಮೂಲ ನಕ್ಷತ್ರದ ದಿನದಂದು ಪಠಿಸಬೇಕು. ರಾತ್ರಿ ವೇಳೆ ಹನುಮಾನ್ ಚಾಲೀಸ್ ಪಠಿಸಿದರೆ ಅದರಿಂದ ಒಳ್ಳೆಯ ಜೀವನವೂ ಬರುವ ಎಲ್ಲ ರೀತಿಯ ಸಂಕಷ್ಟಗಳು ನಮಗೆ ನಿವಾರಣೆ ಆಗುತ್ತೆ. ಅದರಿಂದ ನಾವು ಹನುಮಾನ್ ಚಾಲೀಸನ್ನು ಪಠಿಸಿ, ನೀವು ಹನುಮಾನ್ ಚಾಲೀಸ್ ಪಠಿಸಿದರೆ ನಿಮಗೆಲ್ಲನೂ ನಿಮಗೇನೇ ಕೇಳಿಕೊಂಡ್ರು ದೇವರು ಕೊಡ್ತಾನೆ. ಎಲ್ಲ ಸಂಕಷ್ಟಗಳನ್ನ ಪರಿಹಾರ ಮಾಡ್ತಾನೆ ಅಂತ ತಿಳಿಸ್ತೀನಿ. ನಮ್ಮ ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 29/1/2025 ಬುಧವಾರ, ಶ್ರೀ ಕ್ರೋಧಿ ನಾಮ ಸಂವತ್ಸರ, ಉತ್ತರಾಯಣ, ಪುಷ್ಯಮಾಸ, ಕೃಷ್ಣಪಕ್ಷ, ತಿಥಿ ಅಮಾವಾಸ್ಯೆ, ಸಾಯಂಕಾಲ 6:38, ನಕ್ಷತ್ರ ಉತ್ತರಾಷಾಢ, ಬೆಳಗ್ಗೆ 8:55, ಮಳೆ ಶ್ರವಣ 2ನೇ ಪಾದ, ರಾಹುಕಾಲ 12:36ರಿಂದ 2 ಗಂಟೆ 3 ನಿಮಿಷದ ತನಕ ಇದೆ. ಗುರುವಾರ ಗುಳಿಕ ಕಾಲ 11:09ರಿಂದ 12 ಗಂಟೆ 36 ನಿಮಿಷದ ತನಕ ಇದೆ. ಯಮಗಂಡ ಕಾಲ 8:15ರಿಂದ 9:47 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಾಳೆಯಿಂದ
ಮಾಘ ಮಾಸ, ಅದರಿಂದ ಮಾಘ ಪುರಾಣ ದಿನ ಒಂದೊಂದು ಅಧ್ಯಾಯದಲ್ಲಿ ಬರುತ್ತೆ. ಎಲ್ಲ ಕೇಳಿ ದೇವರು ನಿಮಗೆ ಒಳ್ಳೇದು ಮಾಡಲಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.